ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಿಮಗೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ರಪಂಚ ಯಾವುದು ಅಂತಂದ್ರೆ ಪ್ರಾಣಿ ಪ್ರಪಂಚ. ಇದು ಬನ್ನೇರುಘಟ್ಟ ಝೂ ಅಲ್ಲ, ಮೈಸೂರು ಝೂ ಅಲ್ಲ, ಇದು ಬೆಂಗಳೂರಲ್ಲೇ ಇದೆ. ಮತ್ತೆ ಇದು ಮಕ್ಕಳು ಹೋಗ್ಲೇಬೇಕಾದ ಜಾಗ. ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ಗೈಡ್ ಸಿಗುತ್ತೆ, ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಮತ್ತೆ ಭಯ ಹೋಗುತ್ತೆ. ಬನ್ನಿ, ಈ ಜಾಗ ಎಲ್ಲಿದೆ, ಹೇಗೆ ಹೋಗ್ಬೇಕು, ಮತ್ತೆ ಈ ಪ್ರಾಣಿ ಪಕ್ಷಿಗಳ ಪ್ರಪಂಚ ಎಲ್ಲಿ ಏನ್ ಸ್ಪೆಷಾಲಿಟೀಸ್ ಇದೆ ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಲೇಬೇಡಿ. ನಡೀರಿ, ಹೋಗೋಣ. ಈಗ ಮನೆ ಬಿಟ್ಟು ಹೊರಟಿದ್ದೀವಿ. ನಾನು, ನನ್ನ ವೈಫು, ನನ್ನ ಮಗಳು ಗಾಡಿಯಲ್ಲಿ ಹೊರಟಿದ್ದೀವಿ. ನೀವು ನೋಡ್ಬೋದು, ಪ್ರಾಣಿ ಪ್ರಪಂಚ, ಇದನ್ನ ಪ್ರಾಣಿ ಪೆಟ್ ಸ್ಯಾಂಚುರಿ ಅಂತಲೂ ಕೂಡ ಕರೀತಾರೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಕನಕಪುರ ರೋಡಲ್ಲಿ ಬರೋ ಒಂದು ಸೋಮನಹಳ್ಳಿ ಅಂತ ಊರು ಬರುತ್ತೆ. ಆ ಊರು ಒಳಗಡೆ ಇದೆ. ಇಲ್ಲಿ ಕನಕಪುರ ರೋಡಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ. ನೀವು ನೋಡ್ಬೋದು ಈ ಪ್ರಾಣಿ ಪ್ರಪಂಚ ಪ್ಲೇಸಿಗೆ ಬಂದಾಗ ಯಾವ ಥರ ಇದೆ ಅಂತ. ಪಾರ್ಕಿಂಗಿಗೆ ಏನೂ ತೊಂದರೆ ಇಲ್ಲ, ಒಳ್ಳೆ ಜಾಗ ಬಿಟ್ಕೊಂಡಿದ್ದಾರೆ. ಆಮೇಲೆ ಇದು ಎಂಟ್ರೆನ್ಸು, ನೀವು ನೋಡ್ಬೋದು ಪ್ರಾಣಿ ಪ್ರಪಂಚ ಅಂತ ಹಾಕಿದ್ದಾರೆ. ಇದು ಎಂಟ್ರೆನ್ಸು. ಮತ್ತು ಇಲ್ಲಿ ಸುತ್ತಮುತ್ತ ತುಂಬಾ ಡೆವಲಪ್ ಆಗಿದೆ. ಇದು ಮುಂಚೆ ಇದು ಜಾಗ ಯಾರಿಗೂ ಗೊತ್ತೇ ಇರಲಿಲ್ಲ. ಇದು 2 ವರ್ಷ, 2.5 3 ವರ್ಷ ಆಗಿದೆ ಅಷ್ಟೇ. ಬಟ್ ಈಗೀಗ ಅಂತೂ ತುಂಬಾ ಜನಗಳು ಬರ್ತಾ ಇದ್ದಾರೆ. ಆಮೇಲೆ ನೀವು ನೋಡ್ಬೋದು, ಎಲ್ಲ ಈ ಪ್ಲೇಸಲ್ಲಿ ಟಿಕೆಟ್ ಕೊಡ್ತಾರೆ. ಅಂದರೆ ಟಿಕೆಟ್ನ ಡೈರೆಕ್ಟಾಗಿ ಕೊಡೋದಿಲ್ಲ, ಮುಂಚೆನೇ ಅವ್ರ ವೆಬ್ಸೈಟಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ಅಲ್ಲಿ ಪೇ ಮಾಡಬಾರ್ದು. ಬಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದರೆ ಇಲ್ಲಿ ಬಂದು ಪೇ ಮಾಡಬೇಕಾಗುತ್ತೆ. ಸೊ ಒಬ್ಬ ಅಡಲ್ಟ್ಗೆ 400 ರೂಪಾಯಿ ಆಗುತ್ತೆ. 2 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಇರುತ್ತೆ. ಇಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಇಲ್ಲಿ ಪ್ರತಿ ಪ್ರಾಣಿಗಳ ಬಗ್ಗೆ ಮತ್ತು ಪಕ್ಷಿಗಳ ಬಗ್ಗೆ ಅವರು ಎಜುಕೇಷನ್ ಕೊಡ್ತಾರೆ. ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ಮತ್ತು ಸುಮಾರು ಜನ ಗೈಡ್ಸ್ಗಳಿದ್ದಾರೆ. ಆ ಗೈಡ್ಸ್ಗಳು ಕೂಡ ನಿಮಗೆ ಒಂದೊಂದೇ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕೊಡ್ತಾ ಅವನ್ನ ಮುಟ್ಟೋದಕ್ಕೂ ಕೂಡ ನಮಗೆ ಸಹಕಾರ ಮಾಡ್ತಾರೆ. ನೀವು ನೋಡ್ಬೋದು, ಇಲ್ಲಿ ಎಂತೆಂಥ ಪ್ರಾಣಿಗಳು, ಪಕ್ಷಿಗಳು ಇದ್ದಾವೆ ಅಂತಂತಂದರೆ ಇಲ್ಲಿ 900ಕ್ಕೂ ಪ್ಲಸ್ ಅನಿಮಲ್ಸ್ ಮತ್ತು ಪಕ್ಷಿಗಳನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಇವ್ರಿಗೆ ಹೇಗೆ ಸಿಕ್ತು ಅಂತಂದರೆ, ಎಷ್ಟೊಂದು ಜನ ಸಾಕೋದಕ್ಕಾಗಲ್ಲ, ಅವ್ರು ಬಂದು ತಂದುಕೊಟ್ಟಿದ್ದಾರೆ. ಮತ್ತು ಎಷ್ಟೊಂದು ಪ್ರಾಣಿಗಳನ್ನ ಅವರು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳನ್ನ ಇಲ್ಲಿಗೆಲ್ಲಾಗಿ ಸ್ಟೇಟ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರಲ್ಲ, ಅವಾಗ ತೊಗೊಂಡು ಬಂದು ಇಲ್ಲಿ ಇವರು ಕೂಡ ಸಾಕ್ತಾ ಇದ್ದಾರೆ. Usually don't have this much hair, almost plain and long. So this is called as gerbil, Gerbil. From the country Mongolia, it is called as Mongolian gerbil. Now if you want to hold, keep your hands completely flat. But they are very curious, very active. They keep moving. Wait, I will come. So if you keep moving your hand, they will fall down. Don't give chance for that. So just be a statue while holding. Okay, can anybody guess how many teeth do they have? 2, 4, 6. Okay. They have around 16 teeth. Not all the 16 teeth are above growing. Only the front 2 teeth are above growing. Anybody want to join? You can come. Please come quickly. Have a seat. I can hold her hand. Yes. Wow. Your hands and don't move your hand. Keep your hands flat completely. It's very active. So don't come too close to the animals. Guinea pig. Ay. ಗಿನಿಪಿಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ? ಗಿನಿಪಿಗ್ ಎಷ್ಟು ಚೆನ್ನಾಗಿದೆ. ಏನದು ನೋಡಿಲಿ, ಏನದು ಗಿನಿಪಿಗ್?
All these structures to protect them. So this is called pseudophyte listening face. It's not sharp as you see, it's very delicate. And it's a green iguana. It is a herbivorous lizard. They love eating flowers, leaves, veggies, fruits. Like other lizards, they don't eat any insects. They don't eat snakes, bugs, flowers, they don't like. He is also very friendly. You can come and pet it, but not the head, not the legs, not the tail also. You can touch Only me from the here. side of the belly here. So now you all can stand up and come out. This is the last animal in our section. Only back So side, after right? this, you will be meeting different educators in different sections. They will help You can you. touch here also, right? Thank you so much for your cooperation. Okay. Thank you. Welcome. ನೀವು ನೋಡ್ಬೋದು ಇಲ್ಲಿ ಎಷ್ಟು ಪಕ್ಷಿಗಳು ಇದಾವೆ ಅಂತಂದ್ರೆ ಈ ಎಲ್ಲ ಪಕ್ಷಿಗಳು ಸಹ ಇವೆಲ್ಲ ಇಷ್ಟೊಂದು ಜನ ಸಾಕಾಗಲ್ಲ. ಸೊ ಅವ್ರು ಬಂದು ಕೊಟ್ಟರೆ ಈ ಕೋಳಿ ನೋಡ್ಬೋದು. ಈ ಕೋಳಿ ಬಂದ್ಬಿಟ್ಟು ಚೈನೀಸ್ ಸ್ಪೀಸಸ್ಸು. ಅದೇ ಈ ಕೋಳಿ ಜೊತೆ ಇನ್ನೊಂದಿದೆ ನೋಡಿ, ಬಾತ್ಕೋಳಿ. ಈ ಬಾತ್ಕೋಳಿ ಬಂದ್ಬಿಟ್ಟು ಇದರ ಹೆಸರು ಫೇವರಲೆ ಅಂತ ಕರೀತಾರೆ. ಇದು ಕೂಡ ಒಂದು ಚೈನೀಸ್ ಸ್ಪೀಸಸ್ಸು. ಆಮೇಲೆ ನೀವು ನೋಡ್ತಾ 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 ಎಷ್ಟೊಂದು ಗಿಣಿಮರಿಗಳಿದೆ ನೋಡಿ. ಈ ಗಿಣಿಮರಿಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದೊಂದು ಚಿಕ್ಕದು ಒಂದು ಗೂಡು ಥರ ಮಾಡಿದ್ದಾರೆ. ಆದರೆ ಇನ್ನೊಂದು ಗೂಡಿದೆ, ಅದಂತೂ ತುಂಬಾ ಸೂಪರ್ ಆಗಿದೆ. ಅದ್ರ ಒಳಗಡೆ ನಮಗೆ ಬಿಡ್ತಾರೆ. ಒಳಗಡೆ ಬಿಟ್ಟರೆ ತುಂಬ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ಈ ಕುದುರೆ ಇದೆ. ಈ ಕುದುರೆ ಬಂದ್ಬಿಟ್ಟು ಇದ್ರ ಹೆಸರು ಬಂದ್ಬಿಟ್ಟು ಈಶಾ ಅಂತ. ಇದ್ರದ್ದು ಇನ್ನೊಂದು ಪೇರಿದೆ, ಅದು ಬಂದ್ಬಿಟ್ಟು ಗಬ್ಬರ್ ಅಂತ. ಈ ಈಶಾ ಮತ್ತು ಗಬ್ಬರು ಇಬ್ಬರು ಕಪಲ್ಸು ಇವರು. ಮತ್ತು ಇಲ್ಲಿ ಇನ್ನೂ ರೇಸ್ ಹಾರ್ಸ್ ಇದೆ, ಆನೆ ಇದೆ, ಗಿಣಿಮರಿಗಳಿದೆ, ಮತ್ತು ಮೀನುಗಳು, ಸ್ನೇಕ್ಸು, ರ್ಯಾಬಿಟ್ಸು, ಬಾತ್ಕೋಳಿ, ಆಮೆ, ಇನ್ನು ಸುಮಾರು ಪ್ರಾಣಿಗಳು, ಪಕ್ಷಿಗಳು ಇದೆ ಫ್ರೆಂಡ್ಸ್. ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ? ನಿಮ್ಮ ಕಮೆಂಟ್ಸ್ನ ನನಗೆ ತಿಳಿಸಿ ಫ್ರೆಂಡ್ಸ್. ಪ್ರಾಣಿ ಪ್ರಪಂಚದ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲರೂ ವೆಬ್ಸೈಟ್ನ ಲಿಂಕ್ ಮಾಡಿ, ಬುಕ್ ಮಾಡಿ, ಮತ್ತು ಅಲ್ಲೇ ಹೋಗಿ ಪೇಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಜಾಗಕ್ಕೆ ನಿರಂಜನ್ ದೇಶಪಾಂಡೆ ಅವರು ಬಂದಿದ್ದರು. ಅವರಿಂದ ನನಗೆ ಈ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಸಿಕ್ತು. ಈ ಜಾಗದ ಓನರ್ ಯಾರು ಅಂತಂದರೆ ನಮ್ಮ ಮುಂಗಾರು ಮಳೆ ಖ್ಯಾತಿಯ ಪದ್ಮಜರಾವ್ ಅವರ ಮಗ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಅವರ ಫೋಟೋನ ನಾನು ತಮ್ಮನೇಲಲ್ಲಿ ಹಾಕಿದ್ದೀನಿ. ಆದರೆ ಇದರ ಹೆಸರು ಇಗುವಾನ ಅಂತ. ಇದು 15 ವರ್ಷ ಬದುಕುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಇದ್ರ ಬಾಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆಯಂತೆ ಫ್ರೆಂಡ್ಸ್. ಈ ಬಾಲ್ನಿಂದ ಯಾರಿಗಾದ್ರೂ ಹೊಡೆದ್ರೆ ಮನುಷ್ಯರು ಸತ್ತೇ ಹೋಗ್ತಾರಂತೆ. ಹೇಗೆ ಇದಕ್ಕೆ ಇಷ್ಟೊಂದು ಸ್ಟ್ರೆಂತ್ ಅಂತಂದರೆ, ಇದು ತಿನ್ನೋ ಆಹಾರನೆಲ್ಲ ಇದು ಬಾಲ್ದಲ್ಲಿ ಇಟ್ಕೊಳ್ಳುತ್ತೆ. ಬಾಲ್ದಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ನೀವು ನೋಡ್ತಾ ಇರೋ ಕುದುರೆ ಬಂದ್ಬಿಟ್ಟು ರೇಸ್ ಹಾರ್ಸ್. ಇದು ರೇಸ್ನಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತಂತೆ. ಮತ್ತು ಇದರ ಹೆಸರು ಏನು ಗೊತ್ತಾ? ಮಾಯಾ ಅಂತ. ಇದು ನಿಮಗೆ ನಾನು ಮುಂಚೆ ಹೇಳಿದಾಗಲೇ ಈಶಾ ಮತ್ತು ಗಬ್ಬರ್ ಜೊತೆನೇ ಬಂದಿದ್ದು. ಆಮೇಲೆ ಫ್ರೆಂಡ್ಸ್, ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹುಲ್ಲು ತಿನ್ಸಿದ್ಲು, ತುಂಬ ಎಂಜಾಯ್ ಮಾಡಿದ್ಲು. ಆಮೇಲೆ ನೋಡಿ, ಇದು ಆಮೆ ಫ್ರೆಂಡ್ಸ್. ಇಂಗ್ಲೀಷಲ್ಲಿ ಟಾರ್ಟಾಯ್ಸ್ ಅಂತ ಕರೀತಾರೆ. ಮತ್ತು ಎಷ್ಟು ಗಟ್ಟಿ ಇತ್ತು ಗೊತ್ತಾ? ಎಷ್ಟು ಗಟ್ಟಿ ಇತ್ತು ಅಂತಂದರೆ ಕಲ್ ಥರ ಇತ್ತು ಫ್ರೆಂಡ್ಸ್. ಮತ್ತು ಇದು 15 ವರ್ಷ ಬದುಕುತ್ತಂತೆ. Yes, it's हाँ, ये hard. पूरा खोल रहता है, ऊपर से नीचे तक पूरा कवर रहता है. Hard, both the sides. Yes. पैर मार रहा है. I told you they can swim in water, walk on land. उठा रखा है ना. Now he's तो trying इनको to prove that he can हाँ, also fly. हाँ. He's thinking he's flying. Look like a Superman. Ing mutama, ing mutama.
have a bigger hind legs. So the rabbits they have a little shorter. And hares will be having a longer ears. And the rabbits they have a very shorter. Okay, what are you gonna feed the rabbits? Carrots. Carrots. Then cabbage. Grass. Okay guys, bum bum. Okay guys, let's try once again. Bumbidi bum bum. Bum bum. Bumbidi bum bum. Bum bum. Okay guys, so in this section we are going to meet a lots of fishes and amphibians. Apart from that, we do have a bird also. And the bird that we are looking here, it is called as a blue and a golden macaw. And these guys are from Brazil. And guys, can you guess what is the lifespan of this bird? Or how much long they can live? How much long they can live? Any guesses? 15. 20. 20. 25. So guys, these birds can easily live up to 80 years, 80. Yeah. And they used to travel a long distance in search of food. And his name is Makku. All of you can see Makku. ಏನು ಗೊತ್ತಾ, ನೀವು ನೋಡ್ತಾ ಇದ್ರಲ್ಲ, ಗೆಸ್ ಮಾಡಿ ಏನು ಅಂತ. ಫ್ರೆಂಡ್ಸ್, ಇದು ಕಪ್ಪೆ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ 2 ವರ್ಷ ಆದರೂ ಹೀಗೆ ಇರುತ್ತೆ. ಮತ್ತೆ ಈಗ ನಾವು ನೋಡ್ತಾ ಇರೋದು 2 ತಿಂಗಳಿಂದ ಹಲ್ಲೇ ಇದೆಯಾ.
ಈಗ ನೀವು ನೋಡ್ತಾ ಇದ್ರಲ್ಲ, ಇದೇನು ಗೊತ್ತಾ, ಇದನ್ನ ಎಲ್ಲರೂ ಆಸ್ಟ್ರಿಚ್ ಅಂತ ಕರೀತಾರೆ, ಆದರೆ ಇದು ಇಮು ಬರ್ಡ್. ಇದು ಬಂದ್ಬಿಟ್ಟು ಆಸ್ಟ್ರೇಲಿಯಾದಿಂದ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅಪ್ಪ, ಇದನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ ಫ್ರೆಂಡ್ಸ್. ಎಂಥ ಲುಕ್ ಕೊಡ್ತಾ ಇತ್ತು ಅಂತಂದ್ರೆ, ಆ ಕಣ್ಣುಗಳಂತೂ ಸಿಕ್ಕಾಬಿಟ್ಟೆ ಕೋಪದಿಂದ ನೋಡ್ತಾರನೇ ಇರ್ತಾ ಇತ್ತು. ಹತ್ರದಿಂದ ನೋಡಿದ್ರಂತೂ ಸಿಕ್ಕಾಬಿಟ್ಟೆ ಭಯ. ತಪ್ಪು ತಿಂತಾಯ್ತಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮುಖಾಂತರ ಕೊಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.